ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್. ಕಾಮುಕ ಕುಟುಂಬ ಒಂದರಲ್ಲಿ ಭಾಗ 17. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್. ನನ್ನ ಕಥೆಯ ಎಲ್ಲ ಭಾಗಗಳನ್ನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಮುಂದಿನ ಭಾಗವನ್ನು ಬರೆಯುತ್ತಿದ್ದೇನೆ. ಕಥೆಯ ಎಲ್ಲ ಭಾಗಗಳನ್ನು ಓದಿ ನಂತರ ಈ ಭಾಗವನ್ನು ಓದಬೇಕಾಗಿ ವಿನಂತಿ. ನಾನು ಕ್ಲಾಸ್ಗೆ ಹೋದಾಗ ಲೀಶರ್ ಟೈಮ್ ಆಗಿತ್ತು. ನಾನು ಕ್ಲಾಸ್ ಒಳಗೆ ಹೋಗ್ತಾ ಇದ್ದ ಹಾಗೆ ರಮ್ಯಾ ಕಾಣಿಸಿದಳು. ಏನ್ ಕಿರಣ್ ಇವತ್ತು ಜಾಗಿಂಗ್ಗೂ ಬರಲಿಲ್ಲ? ಈಗ ಕ್ಲಾಸ್ಗೆ ಇಷ್ಟೊಂದು ಲೇಟಾಗಿ ಬರ್ತಾ ಇದ್ದೀಯಾ? ಏನಾಯ್ತು ಅಂತ ಕೇಳಿದಳು. ನಾನು ಏನಿಲ್ಲ ರಮ್ಯಾ, ಸ್ವಲ್ಪ ತಲೆ ನೋವು ಅಷ್ಟೇ ಅಂತ ಹೇಳಿ ಮ್ಯಾನೇಜ್ ಮಾಡಿದೆ. ಅವತ್ತು ಕ್ಲಾಸ್ ಪೂರ್ತಿ ಸಾಯಂಕಾಲ ಏನ್ ನಡೆಯುತ್ತೋ ಹೇಗೆ ನಡೆಯುತ್ತೋ ಅನ್ನುವ ಯೋಚನೆಯಲ್ಲೇ ಕಳೆದು ಹೋಯಿತು. ನಾನು ಕ್ಲಾಸ್ ಮುಗಿಸಿಕೊಂಡು ಹೊರಡುತ್ತಿದ್ದಾಗ ಕಿಶೋರ್ ಬಂದು, ಲೋ ಮಾಮ, ಬಾರ್ಗೆ ಹೋಗೋಣ ಬಾರೋ, ನಿನ್ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ. ನಾನು ಇವತ್ತು ಕಷ್ಟ ಕಣೋ ಕಿಶೋರ್, 3 ದಿನಗಳ ನಂತರ ಫ್ರೀ ಆಗ್ತೀನಿ, ಯಾವಾಗ ಮಾತಾಡೋಣ ಅಂತ ಹೇಳಿ ಬೈಕ್ ಹತ್ತಿ ಮಾರ್ಕೆಟ್ ಕಡೆ ಹೊರಟೆ. ಹೂವು, ಹಣ್ಣು ಮತ್ತೆ ಸ್ವೀಟ್ಸ್ ತೆಗೆದುಕೊಂಡು ಮನೆಗೆ ಹೊರಟೆ. ಮನೇಲಿ ಚಿಕ್ಕಿ, ಏನೂ ನಿನಗೆ ಸಖತ್ತಾಸೆ ಇರೋ ಹಾಗಿದೆ, ಅವಳ ತುಲ್ಲು ದೆಂಗೋಕೆ ಅಂದರು. ನಾನು, ಹೊಸ ತುಲ್ಲು ದೆಂಗುವ ಚಾನ್ಸ್ ಸಿಕ್ಕಿದರೆ ಯಾವುದೇ ಗಂಡಸಿಗೆ ಆಗಲಿ ಆಸೆ ಆಗದೆ ಇರುತ್ತಾ ಚಿಕ್ಕಿ ಅನ್ನುತ್ತಾ ಚಿಕ್ಕಿ ಪಿರ್ರೆಗಳನ್ನು ಹಿಡಿದು ಜೋರಾಗಿ ಹಿಸುಕಿಬಿಟ್ಟೆ. ಚಿಕ್ಕಿ, ಅಬ್ಬಾ, ಏನೋ ಅಷ್ಟೊಂದು ಹಾಟ್ ಆಗಿ ನಾ ಇಷ್ಟು ಜೋರಾಗಿ ಹಿಸುಕಿದರೆ ನನ್ನ ತುಲ್ಲಿನಲ್ಲಿ ರಸ ಉಕ್ಕಿ ಬರುತ್ತೆ. ನಿನಗೇನು ಚೆನ್ನಾಗಿ ಉದ್ರೇಕಿಸಿ ಬಿಡ್ತೀಯಾ? ನನಗೆ ರಾತ್ರಿಯೆಲ್ಲ ನಿದ್ರೆ ಬರಲ್ಲ ಅಷ್ಟೇ ಅನ್ನುತ್ತಾ ನನ್ನ ತುಟಿಗಳನ್ನು ಮೃದುವಾಗಿ ಕಚ್ಚಿದಳು. ಟೈಮ್ ಎಷ್ಟಾಯಿತೋ ಅಂದರು ಚಿಕ್ಕಿ. ನಾನು 6 ಗಂಟೆ ಆಯ್ತು ಚಿಕ್ಕಿ ಅಂತ ಹೇಳಿ ನನ್ನ ರೂಮ್ಗೆ ಹೊರಟು ಹೋದೆ. ಸುನೀತಾ 6 ಗಂಟೆಗೆ ಮನೆಗೆ ಬಂದು ಅತ್ತೆ ಅನ್ನುತ್ತಾ ಹೋಗಿ ಚಿಕ್ಕಿಯನ್ನು ತಬ್ಬಿಕೊಂಡಳು. ಚಿಕ್ಕಿ, ಅಬ್ಬಾ, ಇದೆಲ್ಲ ನನ್ ಮೇಲಿನ ಪ್ರೀತಿನಾ ಅಥವಾ ಅನ್ನುತ್ತಾ ಅವಳ ಸೊಂಟ ಗಿಲ್ಲಿದರು. ಸುನೀತಾ, ಇಸ್ಸೆಸ್, ಅಬ್ಬಾ, ಅಷ್ಟು ಜೋರಾಗಿ ಗಿಲ್ಲೋದ ಅನ್ನುತ್ತಾ ಗಿಲ್ಲಿದ ಜಾಗದಲ್ಲಿ ಬೆರಳುಗಳಿಂದ ಉಜ್ಜಿಕೊಳ್ಳುತ್ತಾ ಇದ್ದಳು. ಸುನೀತಾ, ಏನ್ ಅತ್ತೆ, ಮನೆ ಎಲ್ಲ ಖಾಲಿ ಇದೆ ಅಂದಳು. ಚಿಕ್ಕಿ, ನನ್ನ ಮಗ ಮತ್ತೆ ಮಗಳು ಅವರವರ ರೂಮ್ಗಳಲ್ಲಿ ಇದ್ದಾರೆ. ಯಾಕೆ ಈ ಸುತ್ತು ಬಳಸಿ ಮಾತು, ನನ್ ಮಗನ ಹತ್ರ ಹೋಗ್ತೀಯಾ ಇವಾಗ ಅಂದರು. ಹೌದು ಎನ್ನುವಂತೆ ತಲೆ ಆಡಿಸಿದಳು ಸುನೀತಾ. ಚಿಕ್ಕಿ, ಅದೆಲ್ಲ ಆಗೋಲ್ಲ, ಮುಹೂರ್ತಕ್ಕೆ ಮುಂಚೆ ಸೇರಬಾರದು ಅಂತ ಹೇಳಿದ್ದಾರೆ ಪುರೋಹಿತರು ಅಂತ ಹೇಳಿದರು. ಸುನೀತಾ, ಆಹಾ, ನನ್ ಕೈಯಲ್ಲಿ ಆಗೋಲ್ಲ ಅತ್ತೆ ಅಂದಳು. ಚಿಕ್ಕಿ, ನನ್ ರೂಮ್ಗೆ ಹೋಗಿ ಸ್ನಾನ ಮಾಡಿ, ಅಲ್ಲಿ ಸೀರೆ ಬ್ಲೌಸ್ ಎಲ್ಲ ಇಟ್ಟಿದ್ದೀನಿ, ಹೋಗಿ ರೆಡಿ ಆಗು ಅಂತ ಹೇಳಿ ಚಿಕ್ಕಿ ರೂಮ್ ಕಡೆ ತಳ್ಳಿದಳು ಸುನೀತಾನ. ಚಿಕ್ಕಿ, ಏನಮ್ಮ ಇವತ್ತು ಮನೆಯೆಲ್ಲ ಸಂಭ್ರಮದಿಂದ ಇದೆ ಅಂದಳು ಶಿರೀಷಾ. ಚಿಕ್ಕಿಗೆ ಹಾಗ ನೆನಪಾಯ್ತು. ಶಿರೀಷಾ ಮನೇಲೇ ಇದ್ದಾಳೆ ಅಲ್ವಾ, ಅವಳಿಗೆ ಏನ್ ಹೇಳೋದು ಅಂತ ಯೋಚನೆ ಮಾಡುತ್ತಾ, ಇವತ್ತು ಮನೇಲಿ ಒಂದು ಸಣ್ಣ ಪೂಜೆ ಇದೆ ಮಾ. ಸುನೀತಾ ಆಂಟಿಗೆ ಮಕ್ಕಳು ಆಗಲು ಮಾಡುತ್ತಾ ಇದ್ದೀವಿ ಅಂತ ಹೇಳಿದರು. ಚಿಕ್ಕಿ ತಂಗಿಗೆ ಏನೂ ಅರ್ಥ ಆಗದೆ ಹೋದರೂ ಏನೋ ನಡೀತಾ ಇದೆ ಅಂತ ಡೌಟ್ ಬಂದು ನನ್ನ ರೂಮ್ ಒಳಗೆ ಬಂದಳು. ತಂಗಿ, ಏನೋ ಅಣ್ಣ ಅಮ್ಮ ಏನೋ ಪೂಜೆ ಅಂತ ಹೇಳ್ತಾ ಇದ್ದಾಳೆ. ಅದು ಆಂಟಿಗೆ ಮಕ್ಕಳು ಆಗಿಲ್ಲ ಅಂದ್ರೆ ಅವರ ಮನೆಯಲ್ಲಿ ತಾನೇ ಪೂಜೆ ಮಾಡಬೇಕು, ನಮ್ಮ ಮನೆಯಲ್ಲಿ ಯಾಕೆ, ಏನ್ ವಿಷಯ ಅಣ್ಣ ಅಂತ ಕೇಳಿದಳು. ನಾನು 1 ನಿಮಿಷ ಯೋಚನೆ ಮಾಡಿ, ಸುನೀತಾಗೆ ಮಕ್ಕಳು ಇಲ್ಲ ಅಂತ ಬೇಜಾರ್ನಲ್ಲಿ ಇದ್ದಾಗ ಚಿಕ್ಕಿ ನನ್ನಿಂದ ಮಗು ಕೊಡಿಸ್ತೀನಿ ಅಂತ ಒಪ್ಪಿಸಿದರು ಕಣೆ, ಅದಕ್ಕೆ ಇದೆಲ್ಲ ಅಂತ ಹೇಳಿದೆ. ತಂಗಿ, ಓಹ್ ಅದಾ ಕಥೆ, ಸರಿ ಸರಿ, ಅಲ್ದ ಬೆಸ್ಟ್ ಅಣ್ಣ, ನನಗೂ ಸಹ ನಿನ್ನಿಂದನೇ ಮಕ್ಕಳು ಆಗಬೇಕು ಅಂತ ಆಸೆ ಅಣ್ಣ ಅಂದಳು.
ನಾನು ಹಾಗ ನೋಡ್ಕೊಳ್ಳೋಣ ಬಿಡೆ ಅಂತ ಹೇಳಿದೆ. ನನ್ನ ತಂಗಿ ಪ್ಯಾಂಟ್ ಜಿಪ್ ಬಿಚ್ಚಲು ನೋಡಿದಳು. ನಾನು ಈಗ ಬೇಡ ಕಣೆ ನನ್ ಮುದ್ದು ತಂಗಿ, ಪ್ಲೀಸ್ ಅವಳಿಗೆ ಬಸುರಿಯಾಗೋವರೆಗೂ ಸ್ವಲ್ಪ ತಡ್ಕೋ, ಆಮೇಲೆ ನಿನ್ನಿಷ್ಟ ಅಂತ ಹೇಳಿದೆ. ತಂಗಿ, ಅಯ್ಯೋ ಅಷ್ಟು ದಿನ ನನ್ ಕೈಯಲ್ಲಿ ಆಗೋಲ್ಲ, ಮಹಾ ಅಂದ್ರೆ 3 ದಿನ ಬಿಡ್ತೀನಿ ಅಷ್ಟೇ. ಆದರೂ ನಿನ್ನ ರಸ ಒಂದು ಸಲ ತುಂಬಿಸಿದರೆ ಅವಳು ಬಸುರಿಯಾಗೋಗ್ತಾಳೆ. ನನಗೆ ಮಾತ್ರ ನಿನ್ನ ರಸ ಬೇಕೇ ಬೇಕು ಅಣ್ಣ ಅಂದಳು. ನಾನು ಸರಿ ಆಯ್ತು ಬಿಡು, ಇನ್ನೇನು ಮಾಡೋಕೆ ಆಗುತ್ತೆ, ನಿನ್ನಿಷ್ಟದಂತೆ ಆಗಲಿ ಅಂದೆ. ನನ್ನ ರೂಮ್ ಕಡೆ ಯಾರೋ ಬರ್ತಾ ಇರೋ ಶಬ್ದ ಆಗ್ತಾ ಇದ್ದ ಹಾಗೆ ತಂಗಿ ನಾರ್ಮಲ್ ಆಗಿ ನನ್ನ ಪಕ್ಕದಲ್ಲಿ ಕುಳಿತುಕೊಂಡಳು. ಚಿಟ್ಕಿ ಬಂದು, ಏನೂ ಇನ್ನೂ ರೆಡಿ ಆಗಿಲ್ವಾ? ಟೈಮ್ ಆಯ್ತು ಕಣೋ, ಬೇಗ ಸ್ನಾನ ಮಾಡಿ ರೆಡಿಯಾಗಿ ಬಾ ಅಂತ ಹೇಳಿ ನೀನು ನಿನ್ನ ರೂಮ್ಗೆ ಹೋಗೆ ಅಂತ ಶಿರೀಷಗೆ ಹೇಳಿದರು ಚಿಟ್ಕಿ. ನಾನು ಬಾತ್ರೂಮ್ ಒಳಗೆ ಹೋಗಿ ಸೋಪ್ನಿಂದ ನನ್ನ ಮೈಯನ್ನು ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡಿ ಮೈ ಒರೆಸಿಕೊಂಡು ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಹೊರಗೆ ಬಂದೆ. ಬಾತ್ರೂಮಿಂದ ನನ್ನ ರೂಮ್ ಒಳಗೆ ಹೆಜ್ಜೆ ಇಡುತ್ತಿದ್ದರೆ ಇದು ನನ್ನ ರೂಮೇನಾ ಇಲ್ಲ ಇಂದ್ರಲೋಕನ ಅನ್ನುವ ಹಾಗೆ ಅದ್ಭುತವಾಗಿ ಅಲಂಕರಿಸಿದ್ದರು ಚಿಟ್ಕಿ. ಮಂಚದ ತುಂಬ ಹೂವುಗಳು, ಪಕ್ಕದಲ್ಲಿ ಹಣ್ಣು ಮತ್ತೆ ಸ್ವೀಟ್ಸ್, ಅಗರಬತ್ತಿ ಸುವಾಸನೆಯಿಂದ ತುಂಬಿ ಹೋಗಿತ್ತು ನನ್ನ ರೂಮ್. ನಾನು ಹಿಂದೆಯಿಂದ ಚಿಕ್ಕಿನ ತಬ್ಬಿಕೊಂಡು, ತುಂಬಾ ಥ್ಯಾಂಕ್ಸ್ ಚಿಕ್ಕಿ ಅಂತ ಹೇಳಿದೆ. ನನ್ನ ತುಣ್ಣೆ ಕಡ್ಡಿಯ ಹಾಗೆ ಚಿಟ್ಕಿ ಪಿರ್ರೆಗಳ ಮಧ್ಯೆ ಚುಚ್ಚಿಕೊಳ್ಳುತ್ತಾ ಇತ್ತು. ಚಿಟ್ಕಿ, ಏನೂ ಅದಕ್ಕೆ ಕೆಲಸ ಕಾರ್ಯ ಏನೂ ಇದೆಲ್ಲ ಅದಕ್ಕೆ ಯಾವಾಗ್ಲೂ ನಿಗುರಿಸಿಕೊಂಡೇ ಇರ್ತೀಯಾ ಅಂದರು. ನೋಡು, ಅವಳು ಡಾಕ್ಟರ್ ಆಗಿದ್ರೂ ಅವಳಿಗೆ ಸೆಕ್ಸ್ನಲ್ಲಿ ಅಷ್ಟೊಂದು ಏನೂ ಗೊತ್ತಿಲ್ಲ. ಪಾಪ ಅವಳಿಗೆ ಮೊಲೆ ಕೂಡ ಚೆನ್ನಾಗಿ ಹಿಸುಕಿಲ್ಲ ಅಂದರು ಚಿಕ್ಕಿ. ನಾನು, ನಂಗೆ ಎಲ್ಲಾ ಗೊತ್ತು ಬಿಡು ಚಿಕ್ಕಿ, ಅವಳ ಕನ್ಯತ್ವವನ್ನು ನೀನೇ ತೆಗೆದೆ ಸೌತೆಕಾಯಿಯಲ್ಲಿ ಅಂತನೂ ಗೊತ್ತು. ಅವತ್ತು ಕಿಟಕಿಯಲ್ಲಿ ನಿಮ್ಮ ಭಾಗವತ ಪೂರ್ತಿ ನೋಡಿದೆ ಬಿಡು ಅಂತ ಹೇಳಿದೆ. ಚಿಕ್ಕಿ, ನಿಧಾನವಾಗಿ ಮಾಡೋ ಪಾಪ, ನನಗೆ ಮಾಡಿದ ಹಾಗೆ ಮಾಡಿದ್ರೆ ನಿನ್ ತುಣ್ಣೆಗೆ ಒಂದು ನಮಸ್ಕಾರ ಹಾಕಿ ಹೊರಟು ಹೋಗ್ತಾಳೆ, ಹುಷಾರು ಅಂತ ಹೇಳಿ ನನ್ನ ತುಣ್ಣಿಯನ್ನು ಟವಲ್ ಮೇಲೆ ಹಿಸುಕಿ ಕಿಸ್ಕೊಟ್ಟು, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ನಾನು ಕರೆದಾಗ ಬಂದ್ರೆ ಆಯ್ತು ಅಂತ ಹೇಳಿ ಹೊರಗೆ ಹೋದರು. ಸುನೀತಾ ಲಂಗ ಮತ್ತೆ ಬ್ಲೌಸ್ ನಲ್ಲಿ ಇದ್ದು ಸೀರೆ ಕಟ್ಟಿಕೊಳ್ಳಲು ರೆಡಿ ಆಗ್ತಾ ಇದ್ದಳು. ಚಿಕ್ಕಿ, ಎಷ್ಟೊತ್ತು ಸಿಂಗಾರ ಮಾಡ್ಕೊಳ್ತೀಯೇ, ನೀನು ಎಷ್ಟೇ ಕಷ್ಟಪಟ್ಟು ಸೀರೆ ಕಟ್ಟಿಕೊಂಡರೂ ಅವನು ಅದನ್ನ 2 ನಿಮಿಷನೂ ನಿನ್ ಮೈ ಮೇಲೆ ಇರೋಕೆ ಬಿಡೋಲ್ಲ ಅನ್ನುತ್ತಾ ಸೀರೆಯನ್ನು ತಾನೇ ಕಟ್ಟಿ ಸೀರೆ ನೆರಿಗೆ ಹಿಡಿದು ಹೊಕ್ಕಳ ಕೆಳಗೆ ನೆರಿಗೆಯನ್ನು ತೋರಿಸಿದಳು. ಸೀರೆಯನ್ನು ಹೊಕ್ಕಳ ಕೆಳಗೆ ಆದಷ್ಟು ಶಾಟಗಳು ಕಣೋವರೆಗೂ ಕೆಳಗೆ ಎಳೆದಳು. ಚಿಟ್ಕಿ, ಇವಾಗ ನೋಡಿ ಎಷ್ಟೊಂದು ಅಂದವಾಗಿ ಕಾಣುತ್ತಾ ಇದ್ದೀಯಾ ಅನ್ನುತ್ತಾ ಅವಳ ಹೊಕ್ಕಳಿಗೆ ಮುತ್ತು ಕೊಟ್ಟು, ನಿನ್ನ ಕುತ್ತಿಗೇಲಿ ಇರೋ ತಾಳಿ ತೆಗೆದು ಹಾಕೆ ಅನ್ನುತ್ತಾ ಅವಳ ಕುತ್ತಿಗೆಯಿಂದ ತಾಳಿ ತೆಗೆದರು ಚಿಕ್ಕಿ. ಸುನೀತಾ, ಯಾಕೆ ರಾಜೇಶ್ವರಿ ಇದೆಲ್ಲ ಅಂದಳು. ಚಿಕ್ಕಿ, ಎಲ್ಲಾ ಸಂಪ್ರದಾಯದ ಪ್ರಕಾರ ಮಾಡ್ತೀನಿ ಅಂದೆ ಅಲ್ವಾ, ಅದಕ್ಕೆ ಇವಾಗ ತಾಳಿ ಕಿರಣ್ ಕೈಯಲ್ಲಿ ಕಟ್ಟಿಸಿಕೊಂಡು ಮಕ್ಕಳು ಹುಟ್ಟಿದ ಮೇಲೆ ಅದನ್ನು ತೆಗೆದು ನಿನ್ ಗಂಡ ಕಟ್ಟಿರೋ ತಾಳಿ ಕಟ್ಟಿಕೋ ಅಂದರು. ಚಿಕ್ಕಿ, ಸುನೀತಾ, ಇವಾಗ ಯಾಕೆ ಇದೆಲ್ಲ ಅಂದರೆ ನಿನಗೆ ಮಕ್ಕಳು ಹುಟ್ಟಿ ಅವರು ದೊಡ್ಡವರು ಆಗ್ತಾ ಇದ್ದಾಗ ನಿನಗೆ ಗಿಲ್ಟಿ ಫೀಲ್ ಆಗಬಾರದು ಅಂತ ನಿನಗೆ ಅವನ್ ಕೈಯಲ್ಲಿ ತಾಳಿ ಕಟ್ಟಿಸ್ತಾ ಇದ್ದೀನಿ. ಅಂದರೆ ಅವನು ನಿನಗೆ ತಾಳಿ ಕಟ್ಟಿದ್ದರಿಂದ ನಿನಗೆ ಯಾವುದೇ ಗಿಲ್ಟಿ ಫೀಲ್ ಇರುವುದಿಲ್ಲ ಅಂತ ಹೇಳಿದರು. ಸುನೀತಾ, ಅತ್ತೆ, ನೀನು ನನಗೆ ಯಾವುದೋ ಜನ್ಮದಲ್ಲಿ ಋಣದಲ್ಲಿ ಇರ್ತೀಯಾ, ಅದನ್ನ ಈ ಜನ್ಮದಲ್ಲಿ ಹೀಗೆ ತೀರಿಸ್ತಾ ಇದ್ದೀಯಾ ಅನ್ನುತ್ತಿದ್ದರೆ ಅವಳ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಚಿಕ್ಕಿ ಇನ್ನು ಈ ಫ್ಯಾಮಿಲಿ ಸೆಂಟಿಮೆಂಟ್ ನಿಲ್ಲಿಸಿ ಬೇಗ ನಡಿ ಅನ್ನುತ್ತಾ ನನ್ನನ್ನು ಕರೆದರು ಚಿಕ್ಕಿ. ನಾನು ಏನ್ ಚಿಕ್ಕಿ ಅನ್ನುತ್ತಾ ಹೊರಗೆ ಬಂದೆ.
ಚಿಕ್ಕಿ ಲೋ ರೇಷ್ಮೆ ಪಂಚೆ ಮತ್ತೆ ಶರ್ಟ್ ಹಾಕಿಕೊಂಡು ಬೇಗ ದೇವರ ಕೋಣೆಗೆ ಬಾ ಅಂದರು. ನಾನು ರೇಷ್ಮೆ ಪಂಚೆ ಶರ್ಟ್ ಹಾಕಿಕೊಂಡು ದೇವರ ಕೋಣೆಗೆ ಹೋದೆ. ಚಿಕ್ಕಿ ನನ್ನ ಕೈಯಲ್ಲಿ ತಾಳಿ ಕೊಟ್ಟು ಇದನ್ನು ಸುನೀತಾಗೆ ಕಟ್ಟು ಅಂದರು. ನಾನು ಚಿಕ್ಕಿ ಅದು ಅನ್ನುತ್ತಿದ್ದರೆ ಚಿಕ್ಕಿ ಲೋ ಕಿರಣ್ ಪ್ಲೀಸ್ ನನಗೋಸ್ಕರ ಕಟ್ಟೋ. ಇದು ಸುಮ್ಮನೆ ಮಾಡ್ತಾ ಇದ್ದೀನಿ. ನಿನ್ನ ನಿಜವಾದ ಮದುವೆ ಹೇಗೋ ನಾನು ಮಾಡೋಕೆ ಆಗಲ್ಲ. ನನಗೋಸ್ಕರ ಅವಳ ಕುತ್ತಿಗೆಗೆ ತಾಳಿ ಕಟ್ಟೋ ಅಂದರು. ನಾನು ತಾಳಿ ತೆಗೆದುಕೊಂಡು ಸುನೀತಾ ಕುತ್ತಿಗೆಗೆ 3 ಗಂಟು ಹಾಕಿದೆ. ನಂತರ ಚಿಕ್ಕಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದೆವು. ಚಿಕ್ಕಿ ಸರಿ ನೀನು ನಿನ್ನ ರೂಮ್ಗೆ ಹೋಗಿ ವೇಟ್ ಮಾಡು, ನಿನ್ನ ಹೆಂಡತಿ ಬರ್ತಾಳೆ ಹೊರಡು ಅಂತ ಹೇಳಿದರು. ಚಿಕ್ಕಿ ಏನೇ ನನ್ನ ಮುದ್ದಿನ ಸೊಸೆ, ನಿನಗೆ ಶೋಭನ ಅಂದ್ರೆ ಗೊತ್ತಿಲ್ಲ ಅಂತ ಅಲ್ಲ, ಆದರೂ ಹೇಳ್ತೀನಿ. ಅವನು ಹೇಗೆ ಹೇಳಿದ್ರೆ ಹಾಗೆ ಕೇಳು. ರೂಮ್ ಒಳಗೆ ಹೋದ ತಕ್ಷಣ ಅವನ ಕಾಲಿಗೆ ನಮಸ್ಕಾರ ಮಾಡು. ಅವನಿಗಿಂತ ನೀನು ದೊಡ್ಡವಳು ಅಂತ ಸಂಕೋಚ ಬೇಡ. ಈಗ ಅವನು ನಿನಗೆ ತಾಳಿ ಕಟ್ಟಿದ ಗಂಡ ಅನ್ನುತ್ತಾ ಸುನೀತಾ ಕೈಯಲ್ಲಿ ಹಾಲಿನ ಲೋಟ ಕೊಟ್ಟು ನಾನು ಸಹ ಬರಬೇಕು ಅಂತ ಇದ್ದೆ. ಆದರೆ ಈ 3 ದಿನ ನಿನಗೆ ಯಾವುದೇ ತೊಂದರೆ ಆಗಬಾರದು ಅಂತ ಬರ್ತಾ ಇಲ್ಲ ನಾನು ಅಂತ ಹೇಳಿ ಸುನೀತಾನ ನನ್ನ ರೂಮ್ ಒಳಗೆ ಕಳುಹಿಸಿದರು. ಸುನೀತಾ ಒಳಗೆ ಬಂದು ನಾಚಿಕೆಯಿಂದ ಹಾಗೆ ನಿಂತಿದ್ದಳು. ನಾನು ಅವಳ ಹತ್ತಿರ ಹೋಗಿ ಮಂಚದ ಹತ್ತಿರ ನಡೆಸಿಕೊಂಡು ಬಂದೆ. ಸುನೀತಾ ನನ್ನ ಕೈಗೆ ಹಾಲಿನ ಲೋಟ ಕೊಟ್ಟು ಬಗ್ಗಿ ನನ್ನ ಕಾಲಿಗೆ ನಮಸ್ಕಾರ ಮಾಡಿದಳು. ನಾನು ಇದೇನು ಸುನೀತಾ ಮೇಲೆ ಏಳು ಅಂತ ಹೇಳಿದೆ. ಸುನೀತಾ ಆಶೀರ್ವಾದ ಮಾಡಿ ಅಂದಳು. ನಾನು ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದೆ. ನಾನು ಅರ್ಧ ಹಾಲು ಕುಡಿದು ಮಿಕ್ಕಿದ್ದು ಅವಳಿಗೆ ಕೊಟ್ಟೆ. ಅವಳು ಕುಡಿದಳು. ನಾನು ಅವಳ ಸೀರೆ ಸೆರಗನ್ನು ಎಳೆಯುತ್ತಿದ್ದರೆ ನಾಚಿಕೆಯಿಂದ ನೋಡಿದಳು. ನಾನು ಸ್ವಲ್ಪ ಜೋರಾಗಿ ಎಳೆದಾಗ ಸೀರೆ ಬಿಚ್ಚಲು ಅನುವು ಮಾಡಿಕೊಟ್ಟಳು. ಅವಳ ಸೀರೆ ಬಿಚ್ಚಿ ಮಲಗಿಸಿದೆ. ಹಾಲಿನ ಪೇಡ ತೆಗೆದುಕೊಂಡು ಅವಳ ತುಟಿಗಳ ಬಳಿ ಇಟ್ಟೆ. ಅವಳು ಅದನ್ನು ಬಾಯಲ್ಲಿ ತೆಗೆದುಕೊಳ್ಳುತ್ತಿದ್ದಾಗ ನನ್ನ ತುಟಿಗಳಿಂದ ದಾಳಿ ಮಾಡಿದೆ. ಆ ಪೇಡ ಕರಗಲು 10 ನಿಮಿಷ ಹಿಡಿಯಿತು. ಮೊದಲ ಮುತ್ತನ್ನು ರುಚಿ ನೋಡುತ್ತಾ ಉಸಿರು ಎಳೆದುಕೊಳ್ಳುವುದನ್ನು ಮರೆತೇ ಹೋಗಿದ್ದೆವು. ಮೊದಲ ಮುತ್ತು ರುಚಿಯಾಗಿ ಇದ್ದರೂ ಅದು ಧಾರವಾಡ ಪೇಡಾದ ರುಚಿ ಜೊತೆ ಸೇರಿ ಇನ್ನೂ ಹೆಚ್ಚಿನ ರುಚಿಯಾಗಿತ್ತು. ಪಕ್ಕದಲ್ಲೇ ಇದ್ದ ಒಂದು ಮೈಸೂರು ಪಾಕನ್ನು ಎತ್ತಿಕೊಂಡು ಅದನ್ನು ಕೈಗಳಿಂದ ಹಿಸುಕಿ ಸುನೀತಾ ಮುಖಕ್ಕೆ ಬಳಿದು ನೆಕ್ಕಲು ಶುರು ಮಾಡಿದೆ. ಅವಳ ಮುಖದಿಂದ ಇಳಿದ ಸ್ವೇದದ ಜೊತೆಗೆ ಮೈಸೂರು ಪಾಕ್ ರುಚಿ ಸೇರಿ ಒಂದು ರೀತಿ ಉದ್ರೇಕಕಾರಿ ರುಚಿಯನ್ನು ಕೊಡುತ್ತಿತ್ತು. ಸುನೀತಾ, ಅಬ್ಬಾ, ನನಗೆ ಈ ಥರ ಮಾಡಿದರೆ ಜಾಸ್ತಿ ಅಸಹ್ಯ ಆಗುತ್ತೆ. ಆದರೆ ನೀನು ಮಾಡ್ತಾ ಇದ್ದರೆ ಒಂಥರ ಚೆನ್ನಾಗಿ ಇರುತ್ತೆ. ಪ್ಲೀಸ್ ಹಾಗೆ ಮಾಡ್ತಾ ಇರಿ ಅನ್ನುತ್ತಾ ನನ್ನ ತುಟಿಗಳನ್ನು ಅಂದಿಸಿಕೊಂಡಳು. ನನ್ನ ಕೈಗಳನ್ನು ಕೆಳಗೆ ಬಿಟ್ಟು ಅವಳ ವಕ್ಷಜಗಳನ್ನು ಬ್ಲೌಸ್ ಮೇಲಿಂದ ಮೃದುವಾಗಿ ಹಿಸುಕಿ ಹಾಗೆ ಬ್ಲೌಸ್ ಮೇಲೆ ಅವಳ ಮೊಲೆಗಳನ್ನು ನನ್ನ ಬಾಯಲ್ಲಿ ತೆಗೆದುಕೊಂಡೆ. ನನ್ನ ಬಾಯಿಯ ಜೊಲ್ಲಿನಿಂದ ಅವಳ ಬಿಳಿ ಬಣ್ಣದ ಬ್ಲೌಸ್ ಪೂರ್ತಿ ನೆಂದು ಅವಳ ಬ್ರಾದ ಬಣ್ಣವನ್ನು ತೋರಿಸುತ್ತಿತ್ತು. ನಾನು ಅವಳ ಬ್ಲೌಸ್ ಹುಕ್ ಒಂದೊಂದೇ ಬಿಚ್ಚುತ್ತಿದ್ದರೆ ಉದ್ರೇಕದಿಂದ ಅವಳ ಮೊಲೆಗಳು ಇನ್ನೂ ದಪ್ಪಗೆ ಆದವು. ನಾನು ನಿಧಾನವಾಗಿ ಹುಕ್ ಬಿಚ್ಚುತ್ತಿದ್ದರೆ ಸುನೀತಾ, ಯಾವುದಕ್ಕೆ ಆಗಲಿ ಅಭ್ಯಾಸ ಬೇಕು ಬಿಡು ಅನ್ನುತ್ತಾ ನಕ್ಕಳು. ನಾನು ನನಗೆ ಚಿಕ್ಕಿ ಬ್ಲೌಸ್ ಹೇಗೆ ಬಿಚ್ಚಬೇಕು ಅಂತ ಕಲಿಸಿಕೊಟ್ಟಿದ್ದಾರೆ. ನೀನು ಏನಾದ್ರೂ ಕಲಿಸಿ ಕೊಟ್ಟರೆ ನಾನು ಕಲಿತುಕೊಳ್ಳುತ್ತೇನೆ ಅಂತ ಹೇಳಿ ಅವಳ ಕೈಗಳಿಂದ ಬ್ಲೌಸ್ ಬಿಚ್ಚಿ ತೆಗೆದೆ. ಅವಳ ಕಂಕುಳಲ್ಲಿ ಕಪ್ಪು ಎಳ್ಳಿನ ಹಾಗೆ ಇರುವ ಕೂದಲು ಮಾದಕವಾಗಿ ಇದೆ. ಅವಳ ಕಂಕುಳ ಹತ್ತಿರ ಮೂಗನ್ನು ಇಟ್ಟು ಜೋರಾಗಿ ಉಸಿರು ಎಳೆದುಕೊಂಡೆ. ನನ್ನಲ್ಲಿ ಏನೋ ಒಂಥರ ಮತ್ತು ಆವರಿಸಿತು. ನಾಲಿಗೆಯಿಂದ ಕಂಕುಳನ್ನು ನೆಕ್ಕುತ್ತಾ ಹಲ್ಲುಗಳಿಂದ ಕೂದಲನ್ನು ಹಿಡಿದು ಎಳೆಯುತ್ತಿದ್ದರೆ ಆಹಾ,
ನೋವಿನಲ್ಲೂ ಸುಖವನ್ನು ತೋರಿಸುತ್ತಿದ್ದೀರಾ ರೀ ನೀವು ಅನ್ನುತ್ತಾ ಒದ್ದಾಡಿ ಹೋಗುತ್ತಿದ್ದಳು ಸುನೀತಾ. ನಾನು 2 ಕಂಕುಳಲ್ಲಿ ನೆಕ್ಕಿ ಅದರಲ್ಲಿ ಇದ್ದ ಬೆವರನ್ನು ನೆಕ್ಕಿದೆ. ಅವಳ ಮೊಲೆಗಳು ಉದ್ರೇಕದಿಂದ ಕಲ್ಲಿನಂತೆ ಗಟ್ಟಿಯಾಗಿ ಅವಳ ನಿಪ್ಪಲ್ಗಳು ಚೂಪಾಗಿ ಎದ್ದು ನಿಂತಿದ್ದವು. ನಿಪ್ಪಲ್ಗಳನ್ನು ಬಾಯಲ್ಲಿ ಇಟ್ಟುಕೊಂಡು ಚೀಪುತ್ತಾ ನಿಪ್ಪಲ್ ಸುತ್ತಲೂ ನಾಲಿಗೆಯಿಂದ ನೆಕ್ಕುತ್ತಾ ಇದ್ದೆ. ನನ್ನ ನೆಕ್ಕುವಿಕೆಗೆ ಆ ಮೊಲೆಗಳು ನಮ್ಮ ಮೇಲೆ ಕೈ ಬಿದ್ದೇ ಇಲ್ಲ ಕಣೋ, ಆ ಭಾಗ್ಯವನ್ನು ನೀನೇ ತಗೋ ಅನ್ನುತ್ತಾ ಎದುರುತ್ತರ ಕೊಡುವಂತೆ ಭಾಸವಾಯಿತು. ನಾನು ಮೊಲೆಗಳನ್ನು ಜೋರಾಗಿ ಹಿಸುಕುತ್ತಿದ್ದರೆ ಅಮ್ಮ ಸ್ವಲ್ಪ ನಿಧಾನವಾಗಿ ಹಿಸುಕಿ, ಉಯ್ ಪ್ಲೀಸ್ ನೋವಾಗ್ತಾ ಇದೆ ಅನ್ನುತ್ತಾ ಮುಖದಲ್ಲಿ ನೋವು ಕಾಣುವ ಹಾಗೆ ಇದ್ದಳು. ನಾನು ಅವಳ ನಿಪ್ಪಲ್ 2 ಬೆರಳುಗಳ ಮಧ್ಯೆ ಇಟ್ಟುಕೊಂಡು ಮೃದುವಾಗಿ ಹಿಸುಕುತ್ತಿದ್ದರೆ ಸುಖದಿಂದ ಎಗರೆಗರಿ ಬೀಳುತ್ತಿದ್ದಳು. ನಂತರ ಅವಳ ಸೊಂಟದ ಹತ್ತಿರ ಬಂದು, ನಿನ್ನ ಸೊಂಟ ನ್ಯಾಷನಲ್ ಹೈವೇ ಥರ ಅಂಕುಡೊಂಕಾಗಿ ಸಖತ್ತಾಗಿ ಇದೆ ಅನ್ನುತ್ತಾ ಸೊಂಟದ ಮೇಲೆ ಮುತ್ತು ಕೊಡುತ್ತಾ ಅವಳ ಹೊಕ್ಕಳು ಒಳಗೆ ಬೆರಳು ಇಟ್ಟು ತಿರುಗಿಸಿದೆ. ಅವಳ ನಾಭಿ ಸೌಂದರ್ಯ ನನ್ನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿತು. ಆ ಹೊಕ್ಕಳು ಒಳಗೆ ಜೇನು ಸುರಿದು ನೆಕ್ಕಿದರೆ ಹೇಗಿರುತ್ತೆ ಅನ್ನುವ ಆಲೋಚನೆ ಬಂದಿತು. ತಕ್ಷಣ ಎದ್ದು ನನ್ನ ಬುಕ್ಸ್ ಪಕ್ಕದಲ್ಲಿ ಇಟ್ಟಿದ್ದ ಜೇನುತುಪ್ಪವನ್ನು ತೆಗೆದುಕೊಂಡೆ. ಚಿಕ್ಕೆ ತುಲ್ಲಿನಲ್ಲಿ ಹಾಕಿ ನೆಕ್ಕಬೇಕು ಅಂತ 2 ದಿನಗಳ ಹಿಂದೆ ಅದನ್ನು ತಂದಿದ್ದು ಇವಾಗ ಉಪಯೋಗಕ್ಕೆ ಬಂತು ಅಂದುಕೊಳ್ಳುತ್ತಾ ಸುನೀತಾ ಹೊಕ್ಕಳ ಮೇಲೆ ಸುರಿದು ನೆಕ್ಕತೊಡಗಿದೆ. ಸುನೀತಾ, ಅಬ್ಬಾ ಏನ್ ಸುಖ ಕೊಡ್ತಾ ಇದ್ದೀಯಾ? ನನ್ನ ಶೋಭನ ಸರಿಯಾಗಿ 4 ನಿಮಿಷ ಕೂಡ ಆಗಲಿಲ್ಲ. ರೂಮ್ ಒಳಗೆ ಹೋಗ್ತಾ ಇದ್ದ ಹಾಗೆ ಬಟ್ಟೆ ಸಹ ಬಿಚ್ಚದೆ ಲಂಗ ಮೇಲೆ ಎತ್ತಿ ನನ್ನ ಮೇಲೆ ಹತ್ತಿ ಹಾಗೆ ಇಳಿದುಬಿಟ್ಟ. ಆದರೆ ನಾನು ಇಲ್ಲಿ ರೂಮ್ ಒಳಗೆ ಬಂದು 1 ಗಂಟೆ ಆಗ್ತಾ ಇದೆ. ಆದರೂ ನೀನು ಅಸಲು ಕೆಲಸ ಶುರು ಮಾಡಿದೆ. ನನ್ನ ಮೈನ ಪ್ರತಿ ಕಣ ಕಣದಲ್ಲೂ ಸುಖವನ್ನು ಪರಿಚಯ ಮಾಡಿಸ್ತಾ ಇದ್ದೀಯಾ ಅನ್ನುತ್ತಾ ಮೂಲುಗಿದಳು. ಹೊಕ್ಕಳಲ್ಲಿ ಜೇನು ಸುರಿದು ನೆಕ್ಕಿದ್ದು ಮುಗಿದ ನಂತರ ಹಾಗೆ ಕೆಳಗೆ ಬಂದು ಅವಳ ಲಂಗದ ಲಾಡಿ ಹಿಡಿದು ಎಳೆದೆ. ಲಂಗವನ್ನು ಬಿಚ್ಚಲು ಟ್ರೈ ಮಾಡುತ್ತಿದ್ದಾಗ ಅವಳು ತಿಕ್ಕವನ್ನು ಮೇಲೆ ಎತ್ತಿ ಬಿಚ್ಚಲು ಸಹಕರಿಸಿದಳು. ಹಾಗೆ ಲಂಗದ ಜೊತೆ ಪ್ಯಾಂಟಿಯನ್ನು ಸಹ ಬಿಚ್ಚಿಬಿಟ್ಟೆ. ತುಲ್ಲಿನ ಮೇಲೆ ಕೂದಲುಗಳ ಹುಲ್ಲುಗಾವಲು ತುಂಬಿತ್ತು. ನಾನು ನೆನ್ನೆ ಕೂದಲು ತುಂಬಿದ ತುಲ್ಲು ನಂಗೆ ಇಷ್ಟ ಅಂತ ಹೇಳಿದ ಮಾತಿಗೆ ಗೌರವ ಕೊಟ್ಟು ಕೂದಲು ಬೊಳಿಸದೆ ಹಾಗೆ ಬಂದಿದ್ದಾಳೆ ಅನ್ನಿಸಿತು. ತುಲ್ಲಿನಿಂದ ಜಿಗುಟಾದ ಸುನೀತಾಳ ಕಾಮರಸ ತೊಟ್ಟೆ ಸುರಿಯುತ್ತಾ ಪಿರ್ರೆಗಳ ಮಧ್ಯೆ ಹೋಗುತ್ತಿತ್ತು. ಸುನೀತಾಳ ತೊಡೆಗಳ ಮಧ್ಯೆ ನನ್ನ ತಲೆ ಇಡುತ್ತಿದ್ದ ಹಾಗೆ ತೊಡೆಯನ್ನು ಅಗಲಿಸಿ ನನಗೆ ಅನುವು ಮಾಡಿಕೊಟ್ಟಳು. ಅವಳ ಪಿರ್ರೆಗಳ ಮಧ್ಯೆ ಹೋಗುತ್ತಿದ್ದ ರಸದ ಸಮೇತ ತುಲ್ಲನ್ನು ನೆಕ್ಕತೊಡಗಿದೆ. ಸುನೀತಾ, ಅಮ್ಮ, ಒಬ್ಬ ಗಂಡಸು ನನ್ನ ತುಲ್ಲಿನ ಹತ್ರ ಬಾಯಿ ಹಾಕ್ತಾ ಇರೋದು ಇದೇ ಮೊದಲು. ಉಯ್ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಕಿ ಅನ್ನುತ್ತಾ ಅವಳ ತುಲ್ಲನ್ನು ಎತ್ತಿ ಎತ್ತಿ ನನ್ನ ಮುಖಕ್ಕೆ ಅಂದಿಸುತ್ತಿದ್ದಳು. ಅವಳ ತುಲ್ಲಿನಲ್ಲಿ ಒಸರುತ್ತಿದ್ದ ಜೇನನ್ನು ಹೀರಿ ಅವಳ ಚಂದ್ರನಾಡಿಯನ್ನು ತುಟಿಗಳ ಮಧ್ಯೆ ಇರುಕಿಸಿಕೊಂಡು ಚೀಪತೊಡಗಿದೆ. ಸುನೀತಾ, ಅಬ್ಬಾ, ಇಸ್ಸಸ್ ನನಗೆ ಹುಚ್ಚು ಹಿಡಿತಾ ಇದೆ. ಉಯ್ ಹಾಗೆ ನೆಕ್ಕಿ ಅನ್ನುತ್ತಾ ನನ್ನ ತಲೆಯನ್ನು ಅವಳ ತುಲ್ಲಿನ ಮೇಲೆ ಅದುಮಿಕೊಂಡಳು. ನಾನು ಹಾಗೆ ನೆಕ್ಕುತ್ತಿದ್ದರೆ ಸುಖವನ್ನು ತಡೆದುಕೊಳ್ಳದೆ ಅವಳ ರತಿರಸವನ್ನು ಸುರಿಸಿದಳು. ನಾನು ಹಾಗೆ ನೆಕ್ಕುತ್ತಾ ಅವಳ ರಸವನ್ನು ಪೂರ್ತಿ ಹೀರಿ ಮತ್ತೆ ಹಾಗೆ ನೆಕ್ಕುತ್ತಲೇ ಇದ್ದೆ. ಸುನೀತಾ, ಅಬ್ಬಾ, ಏನ್ ನೆಕ್ಕುತ್ತಾ ಇದ್ದೀಯಾ ಅಮ್ಮ? ಅನ್ನುತ್ತಾ ಮತ್ತೆ ಸುರಿಸಿದಳು. ನಾನು ಅದನ್ನೂ ಸಹ ನೆಕ್ಕಿ ಅವಳ ಪಕ್ಕದಲ್ಲಿ ಹಾಗೆ ಮಲಗಿಕೊಂಡೆ. ಸುನೀತಾ ನನಗೆ ಒಂದೇ ಬಾರಿಗೆ ಇಷ್ಟೊಂದು ಸಲ ರಸ ಸುರಿಸಿದ್ದು ಇದೇ ಮೊದಲ ಸಲ. ಪ್ಲೀಸ್ ರೀ, 10 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡಿ. ಪ್ಲೀಸ್ ರೀ ಅನ್ನುತ್ತಾ ಹಾಗೆ ನನ್ನ ಎದೆ ಮೇಲೆ ವಾಲಿಕೊಂಡಳು. ನಾನು ಅವಳ ತಲೆಯನ್ನು ನೇವರಿಸುತ್ತಿದ್ದೆ.
ಅವಳು 10 ನಿಮಿಷ ನನ್ನ ಎದೆ ಮೇಲೆ ಮಲಗಿ ನಂತರ ಎದ್ದು ನನ್ನ ಶರ್ಟ್ ಬಟನ್ಸ್ ಬಿಚ್ಚಿದಳು. ನನ್ನ ಚೆಸ್ಟ್ ಮೇಲೆ ನೆಕ್ಕುತ್ತಾ ನನ್ನ ಎದೆಯ ಮೇಲೆ ಇದ್ದ ಕೂದಲನ್ನು ಹಲ್ಲುಗಳ ಮಧ್ಯೆ ಇರುಕಿಸಿಕೊಂಡು ನಿಧಾನವಾಗಿ ಎಳೆಯುತ್ತಿದ್ದಳು. ನನ್ನ ಕಂಕುಳ ಹತ್ತಿರ ಬಂದು ವಾಸನೆಯನ್ನು ಎಳೆದುಕೊಳ್ಳುತ್ತಾ, ನಿನ್ನ ಕಂಕುಳ ವಾಸನೆ ಎಷ್ಟು ಚೆನ್ನಾಗಿ ಇದೆ, ಇನ್ನು ಇದರ ರುಚಿ ಹೇಗಿರುತ್ತದೋ ಅನ್ನುತ್ತಾ ನೆಕ್ಕತೊಡಗಿದಳು. ಸುನೀತಾ, ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ, 2 ಸಲ ನೆಕ್ಕಿದರೆ ಅದೇ ಚೆನ್ನಾಗಿರುತ್ತೆ ಅನ್ನುತ್ತಾ ನನ್ನ 2 ಕಂಕುಳನ್ನು ನೆಕ್ಕತೊಡಗಿದಳು. ನೆಕ್ಕುತ್ತಾ ಹಾಗೆ ಸ್ವಲ್ಪ ಕೆಳಗೆ ಬಂದು ನನ್ನ ನಿಪ್ಪಲ್ ಬಾಯಲ್ಲಿ ಇಟ್ಟುಕೊಂಡು ಚಪ್ಪರಿಸುತ್ತಾ ಇದ್ದಳು. ಒಂದು ಕೈಯಲ್ಲಿ ನನ್ನ ಪಂಚೆಯನ್ನು ಕಿತ್ತು ಹಾಕಿ ನಾಲಿಗೆಯಿಂದ ನನ್ನ ಹೊಕ್ಕಳಲ್ಲಿ ನೆಕ್ಕುತ್ತಾ ನನ್ನ ತುಣ್ಣಿಯನ್ನು ಅಂಡರ್ವೇರ್ ಮೇಲಿನಿಂದ ಹಿಡಿದುಕೊಂಡಳು. ಸುನೀತಾ, ಅಬ್ಬಾ, ಎಷ್ಟು ದೊಡ್ಡದಾಗಿ ನಿಗುರಿದೆ, ಇದರಿಂದ ನನಗೆ ಮಕ್ಕಳು ಹುಟ್ಟುವ ರಸವನ್ನು ಪ್ರಸಾದಿಸ್ತೀಯಾ ಅಲ್ವಾ ಅನ್ನುತ್ತಾ ಆಡಿಸತೊಡಗಿದಳು. ನನ್ನ ಅಂಡರ್ ವೇರ್ ಸಮೇತ ನನ್ನ ತುಣ್ಣಿಯನ್ನು ಬಾಯಲ್ಲಿ ಇಟ್ಟುಕೊಂಡು ಚಪ್ಪರಿಸುತ್ತಾ ಇದ್ದಳು. ನನ್ನ ಅಂಡರ್ ವೇರ್ನ ಮುಂಭಾಗ ಪೂರ್ತಿ ಒದ್ದೆ ಆಗಿತ್ತು ಸುನೀತಾ ಲಾಲಾರಸದಿಂದ. ನನ್ನ ಅಂಡರ್ ವೇರ್ ಬಿಚ್ಚುತ್ತಿದ್ದರೆ ನನ್ನ ತುಣ್ಣೆ ಫೋರ್ಸ್ ಆಗಿ ಸುನೀತಾ ಗಡ್ಡಕ್ಕೆ ಬಡಿದು ಉಕ್ಕಿನ ರಾಡ್ನ ಹಾಗೆ ತಯಾರಾಯಿತು. ಅದನ್ನು ಹಿಡಿದು ಬಾಯಲ್ಲಿ ಇಟ್ಟುಕೊಳ್ಳುತ್ತಾ, ನನ್ನ ಜೀವನದಲ್ಲಿ ಬಾಯಲ್ಲಿ ಇಟ್ಟುಕೊಳ್ಳುತ್ತಿರುವ ಮೊದಲ ತುಣ್ಣೆ ಇದೇ ಅನ್ನುತ್ತಾ ತುಣ್ಣೆಯ ಮೇಲಿನ ಚರ್ಮವನ್ನು ಹಿಂದಕ್ಕೆ ಸರಿಸಿ ತುಣ್ಣೆಯ ಕೆಂಪು ಗುಂಡಿಗೆ ಮುತ್ತಿನ ಸುರಿಮಳೆ ಹರಿಸುತ್ತಾ ಇದ್ದಳು. ಸುನೀತಾ ಬಾಯಿ ತಗುಲಿದ್ದರಿಂದ ನನ್ನ ತುಣ್ಣೆ ಸೈಜ್ ಇನ್ನೂ ಜಾಸ್ತಿ ಆದ ಹಾಗೆ ಅನ್ನಿಸಿತು. ನನ್ನ ತುಣ್ಣಿಯನ್ನು ಸುನೀತಾ ಅವಳ ಬಾಯಲ್ಲಿ ಹಿಡಿಸುವಷ್ಟು ತುರುಕಿಕೊಂಡು ಚೀಪತೊಡಗಿದಳು. ಚಿಕ್ಕಿ ಮಕ್ಕಳು ಐಸ್ ಕ್ಯಾಂಡಿ ಬಿಸಿಲಿಗೆ ಕರಗಿ ಹೋಗುತ್ತದೆ ಅನ್ನುವ ಭಯದಲ್ಲಿ ಬೇಗ ಬೇಗ ಚೀಪುವ ಹಾಗೆ ಚೀಪುತ್ತಿದ್ದಾಳೆ. ನಾನು 1 ಸಲ ಸೊಂಟವನ್ನು ಮೇಲೆ ಎತ್ತಿದೆ. ನನ್ನ ತುಣ್ಣೆ ಅವಳ ಗಂಟಲಲ್ಲಿ ಇಳಿದು ಹೋಯಿತು. ಉಸಿರು ತೆಗೆದುಕೊಳ್ಳಲು ಕಷ್ಟವಾಗಿ ವಿಲವಿಲ ಒದ್ದಾಡಿ ಹೋದಳು. ತುಣ್ಣೆ ಬಾಯಿಂದ ಆಚೆ ತೆಗೆದು ಜೋರಾಗಿ ಉಸಿರು ಎಳೆದುಕೊಂಡು ಮತ್ತೆ ಬಾಯಲ್ಲಿ ಇಟ್ಟುಕೊಂಡು ಚೀಪಿದಳು. ಇನ್ನೂ ಸಾಕು ಅಂತ ಹೇಳಿ ಅವಳನ್ನು ಮಲಗಿಸಿದೆ. ನಾನು ಅವಳ ತೊಡೆಗಳ ಮಧ್ಯೆ ಸೇರಿಕೊಳ್ಳುತ್ತಿದ್ದ ಹಾಗೆ ನನಗೆ ಅನುವು ಮಾಡಿಕೊಡಲು ತೊಡೆಗಳನ್ನು ಅಗಲ ಮಾಡಿದಳು. ನನ್ನ ತುಣ್ಣಿಯನ್ನು ಅವಳ ಮುದ್ದಾದ ತುಲ್ಲಿನ ಮೇಲೆ 2 ಸಲ ಉಜ್ಜಿ ನಿಧಾನವಾಗಿ ಒಳಗೆ ತಳ್ಳಿ ಹಾಗೆ ಅವಳ ಮೇಲೆ ವಾಲಿಕೊಂಡೆ. ಸುನೀತಾ, ಆಹಾ ಅಮ್ಮ, ನೋವಾಗ್ತಾ ಇದೆ. ಅವತ್ತು ನಿಮ್ ಚಿಕ್ಕಿ ಇಟ್ಟ ಸೌತೆಕಾಯಿಗಿಂತ ದೊಡ್ಡದಾಗಿದೆ ಅಂತ ಹೇಳಿದಳು. ನಾನು ಹಾಗೆ ಇನ್ನೂ ಸ್ವಲ್ಪ ಒಳಗೆ ತಳ್ಳಿದೆ. ಅಯ್ಯೋ ಅಮ್ಮ, ನಿಜವಾಗ್ಲೂ ಜಾಸ್ತಿ ನೋವಾಗ್ತಾ ಇದೆ, ಪ್ಲೀಸ್ ಆಚೆ ತೆಗಿ ಅಂತ ಬೇಡಿಕೊಂಡಳು. ನಾನು ತುಣ್ಣಿಯನ್ನು ಆಚೆ ತೆಗೆದೆ. ತುಣ್ಣಿಗೆ ರಕ್ತದ ಕಲೆಗಳು ಮೆತ್ತಿಕೊಂಡಿದ್ದವು. ನಾನು ನಿನಗೆ ಇನ್ನೂ ಕನ್ಯಾಪೊರೆ ಹರಿದ ಹಾಗೆ ಇಲ್ಲ ಅಂತ ಹೇಳಿದೆ. ಸುನೀತಾ, ನಿನ್ನ ತುಣ್ಣಿಯಲ್ಲಿ ಅರ್ಧ ಸಹ ಇಲ್ಲದ ತುಣ್ಣಿಯಿಂದ ಮಾಡಿದರೆ ಇನ್ನೂ ಕನ್ಯಾಪೊರೆ ಎಲ್ಲಿ ಹರಿಯುತ್ತೆ? ಅವತ್ತು ನನಗೆ ಅಷ್ಟೇನೂ ನೋವು ಆಗಲಿಲ್ಲ, ಸುಖಾನೂ ಸಿಗಲಿಲ್ಲ ಅಂತ ಹೇಳಿದಳು. ಏನಾದ್ರೂ ಲೂಬ್ರಿಕೇಶನ್ ಇದ್ದರೆ ಹಚ್ಚಿ ಇಡು. 2 ದಿನ ಇಳಿಸಿದರೆ 3ನೇ ದಿನಕ್ಕೆ ನಿನ್ನ ತುಣ್ಣೆ ನನ್ನ ತುಲ್ಲಿಗೆ ಅಭ್ಯಾಸ ಹಾಗೂ ಹಾಗೆ ಇಲ್ಲ ಅಂತ ಹೇಳಿದಳು ಸುನೀತಾ. ನಾನು ಕಬೋರ್ಡನಲ್ಲಿ ಇದ್ದ ವ್ಯಾಸಲಿನ್ ತೆಗೆದುಕೊಂಡು, ಇದು ಚಿಕ್ಕಿಗೋಸ್ಕರ ನೀನು ತೆಗೆದುಕೊಟ್ಟಿದ್ದು, ಇವತ್ತು ಇದು ನಿನಗೆ ಈ ರೀತಿ ಉಪಯೋಗಕ್ಕೆ ಬರ್ತಾ ಇದೆ ಅಂತ ಹೇಳಿ ಅವಳ ತುಲ್ಲಿಗೆ ಬಳಿದು ನನ್ನ ತುಣ್ಣೆ ಪೂರ್ತಿ ವ್ಯಾಸಲಿನ್ ಹಚ್ಚಿದೆ. ನಂತರ ನನ್ ತುಣ್ಣೆ ಸುನೀತಾ ತುಲ್ಲಲ್ಲಿ ಇಟ್ಟಾಗ ಸ್ಮೂತಾಗಿ ಇಳಿತಾ ಇತ್ತು. ನನ್ನ ತುಣ್ಣೆ ಅವಳ ತುಲ್ಲಲ್ಲಿ ಸ್ವಲ್ಪ ಬಿಗಿಯಾಗಿ ಇಳಿತಾ ಇತ್ತು. ನಾನು ಅವಳ ಮೇಲೆ ಮಲಗಿ ಮೊಲೆಗಳನ್ನು ಹಿಸುಕುತ್ತಾ, ತುಟಿಗಳನ್ನು ಚೀಪುತ್ತಾ ನಿಧಾನವಾಗಿ ನನ್ನ ಸೊಂಟ ಕದಲಿಸುತ್ತಿದ್ದೆ. ನನ್ನ ತೂಗಾಟಕ್ಕೆ ಅನುಗುಣವಾಗಿ ಅವಳು ಎದುರು ತೂಗುತ್ತಾ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ತುಟಿಗಳನ್ನು ಚೀಪುತ್ತಾ ಸುಖದ ಮಾಧುರ್ಯವನ್ನು ಅನುಭವಿಸುತ್ತಾ ಇದ್ದಳು.
ನಾನು ಮೊಲೆಗಳನ್ನು ಬಾಯಲ್ಲಿ ಇಟ್ಟುಕೊಂಡು ಮೆತ್ತಗೆ ಕಚ್ಚುತ್ತಾ ದೆಂಗುತ್ತಿದ್ದರೆ ಅವಳು ತುಲ್ಲನ್ನು ಬಿಗಿ ಹಿಡಿದು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವಳಿಗೆ ಬಲವಾದ ಭಾವಪ್ರಾಪ್ತಿ ಆಯಿತು. ನಾನು ಸಹ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ತೋಗುತ್ತಾ ನನ್ನ ರಸವನ್ನು ಅವಳ ತುಲ್ಲಿನಲ್ಲಿ ಸುರಿಸಿ ಹಾಗೆ ಬಲ್ಲಿಯ ಹಾಗೆ ಕಚ್ಚಿಕೊಂಡು ಮಲಗಿದೆ. ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಬಂದು, ಏನ್ರಿ, ಎದ್ದೇಳಿ, ಕಾಫಿ ಕುಡಿಯಿರಿ ಅನ್ನುತ್ತಾ ಕಾಫಿ ಕಪ್ ಕೈಗೆ ಕೊಟ್ಟಳು. ನಾನು ಕಾಫಿ ಕಪ್ ಪಕ್ಕದಲ್ಲಿ ಇಟ್ಟು ಅವಳನ್ನು ನನ್ನ ಮೇಲೆ ಎಳೆದುಕೊಂಡೆ. ಬೆಳಗ್ಗೆನೆ ಏನ್ರಿ ಇದು, ಈಗ ತಾನೇ ಸ್ನಾನ ಮಾಡಿ ಬಂದೆ, ಬಟ್ಟೆಗಳು ಮುದುಡಿ ಹೋಗುತ್ತದೆ ಬಿಡ್ರಿ ಅಂತ ಹೇಳಿದಳು ಸುನೀತಾ. ನಾನು ಯಾವಾಗ ಮೂಡ್ ಬಂದ್ರೆ ಆವಾಗ ಹತ್ತಿ ಮಾಡಬೇಕು, ಅದು ಬಿಟ್ಟು ಯಾರಾದ್ರೂ ಟೈಮ್ ನೋಡಿ ಮಾಡ್ತಾರಾ ಅಂತ ಹೇಳಿ ಅವಳನ್ನು ಬಗ್ಗಿಸಿ ಸೀರೆ ಲಂಗ ಮೇಲೆ ಎತ್ತಿ ಹಿಂದಿನಿಂದ ತುಲ್ಲಲ್ಲಿ ತೋರಿಸಿ ಚೆನ್ನಾಗಿ ಕೇಯ್ದು ರಸ ಅವಳ ತುಲ್ಲಿನಲ್ಲಿ ಸುರಿಸಿದೆ. ಅಬ್ಬಾ, ಎಷ್ಟೊಂದು ರಸ ಸುರಿಸಿದ್ದಿರಾ ಅನ್ನುತ್ತಾ ಲಂಗದಿಂದ ತುಲ್ಲನ್ನು ಒರೆಸಿಕೊಂಡು ಹೊರಗೆ ಹೋದಳು ಸುನೀತಾ. ಚಿಕ್ಕಿ ಅಡುಗೆ ಮನೆಯಲ್ಲಿ ಇದ್ದರು. ಸುನೀತಾ ಒಳಗೆ ಹೋದಳು. ಚಿಕ್ಕಿ, ಹೇಗೆ ನಡೆಯಿತೆ ರಾತ್ರಿ, ಎಷ್ಟು ಸಲ ಕೇಯಿಸಿಕೊಂಡೆ ಅಂತ ಕೇಳಿದರು. ಸುನೀತಾ ನಾಚಿಕೆಯಿಂದ 5 ಸಾರಿ ಕೇಯ್ದ ಅತ್ತೆ, ಇವಾಗ 1 ಸಲ ಇಟ್ಟು ಸುರಿಸಿದ ಅಂತ ಹೇಳಿದಳು. ಚಿಕ್ಕಿ, ಸರಿ, ಇನ್ನು 2 ದಿನ ನೀನು ಹಾಸ್ಪಿಟಲ್ಗೆ ರಜಾ ಹಾಕು, ಅವನು ಸಹ ಕಾಲೇಜ್ಗೆ ಹೋಗದೆ ನಿನ್ನ ಈ 2 ದಿನ ಪೂರ್ತಿ ಕೇಳ್ತಾ ಇರ್ತಾನೆ ಅಂತ ಹೇಳಿದರು. ಸುನೀತಾ ನಾಚಿಕೆಯಿಂದ ಛೀ, ಹೋಗಿ ಅತ್ತೆ ಅಂತ ಹೇಳಿದಳು. ಚಿಕ್ಕಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಣೆ, ನೀನು ಹೋಗು ಇವಾಗ ಅವನ ಹತ್ರ, ನಾನು ಲಂಚ್ ಟೈಮ್ಗೆ ಕರೀತೀನಿ ಅಂತ ಹೇಳಿದರು. 3 ದಿನಗಳ ಕಾಲ ಸುನೀತಾನ ಮನಪೂರ್ತಿಯಾಗಿ ಕೇಳಿದೆ. ಅವಳು ಸಹ ನಾನು ಲಂಗ ಎತ್ತು ಅಂದಾಗ ಇಲ್ಲ ಅನ್ನದೇ ಎತ್ತಿ ಕೇಳಿಸಿಕೊಳ್ಳುತ್ತಿದ್ದಳು. 4ನೇ ದಿನ ಬೆಳಗ್ಗೆ ಹೋರಾಡುತ್ತಾ 3 ದಿನ ಫ್ರೆಂಡ್ ಮದುವೆ ಇದೆ ಅಂತ ಮನೇಲಿ ಹೇಳಿ ಇಲ್ಲಿ ಬಂದಿದ್ದೆ. ಇವತ್ತು ನಾನು ಮನೆಗೆ ಹೋಗಬೇಕು, ಮತ್ತೆ ನನ್ನ ಕಥೆ ಹೇಗೆ ಅಂತ ಕೇಳಿದಳು. ಚಿಕ್ಕಿ, ಏನಿದೆ, ಮಾಮೂಲಾಗಿ ಸಾಯಂಕಾಲ ಬಾ, ನಿನ್ನ ಕೆಲಸ ಮುಗಿಸಿಕೊಂಡು ಹೊರಡು ಅಂತ ಹೇಳಿದರು. ಸುನೀತಾ, ಸರಿ ಅತ್ತೆ, ನಾನು ಇನ್ನೂ ಬರ್ತೀನಿ, ಬಾ ಕಿರಣ್ ನಿನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳಿದಳು. ಸುನೀತಾ ನನ್ನ ಕಾಲೇಜ್ ಹತ್ರ ಬಿಟ್ಟು ಹೊರಡುತ್ತಾ, ಕಿರಣ್ ಒಂದೇ ಒಂದು ಸಲ ಮಾಡೋಣವಾ ಅಂದಳು. ನಾನು, ಅಯ್ಯೋ ಸುನೀತಾ, ನೀನೇನು ತವರು ಮನೆಗೆ ಹೋಗ್ತಾ ಇಲ್ಲ, ಹೇಗಿದ್ರೂ ಸಾಯಂಕಾಲ ಬರ್ತೀಯಾ ಅಲ್ವಾ, ಆವಾಗ ಮಾಡೋಣ ಬಿಡು ಅಂತ ಹೇಳಿದೆ. ಸುನೀತಾ, ಇಲ್ಲ ಕಿರಣ್, ನಮ್ ತಂದೆಗೆ ಮೈಗೆ ಹುಷಾರಿಲ್ಲ ಅಂತ ಮೆಸೇಜ್ ಬಂದಿದೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಒಂದೇ ಒಂದು ಸಲ ಪ್ಲೀಸ್ ಅಂತ ಹೇಳಿದಳು. ನಾನು, ಸರಿಯಾಯ್ತು, ನಮ್ಮ ಕಾಲೇಜ್ ತುಂಬಾ ದೊಡ್ಡದು, ಸ್ವಲ್ಪ ಹಿಂದೆ ಹೋದರೆ ಎಲ್ಲಾ ಕಾಡಿನ ಹಾಗೆ ಇದೆ, ಅಲ್ಲಿ ನಾವು ಮಾಡಿಕೊಳ್ಳಬಹುದು ಅಂತ ಹೇಳಿದೆ. ಸರಿ ಅಂತ ನಾನು ಕಾರ್ ಹತ್ತಿ ಸುನೀತಾಗೆ ದಾರಿ ತೋರಿಸುತ್ತಿದ್ದರೆ ಅವಳು ಮುಂದೆ ಹೋಗುತ್ತಿದ್ದಳು. 1 ಕಿಲೋಮೀಟರ್ ಮುಂದೆ ಹೋದ ನಂತರ ನಿಲ್ಲಿಸಲು ಹೇಳಿದೆ. ಕಾರು ಅಲ್ಲೇ ಪಾರ್ಕ್ ಮಾಡಿ ಪೊದೆಗಳ ಮಧ್ಯೆ ಹೋದೆವು. ಅಲ್ಲಿ ನಮ್ಮ ಕೆಲಸಕ್ಕೆ ಅನುವಾದ ಜಾಗವನ್ನು ಹುಡುಕಿ ಅಲ್ಲೇ ಸುನೀತಾಳ ಸೀರೆ ಬಿಚ್ಚಿ ಹಾಸಿ ಅದರ ಮೇಲೆ ಸುನೀತಾಳನ್ನು ಮಲಗಿಸಿದೆ. ಲಂಗವನ್ನು ತೊಡೆಗಳವರೆಗೆ ಮೇಲೆ ಎತ್ತಿ ನನ್ನ ತುಣ್ಣಿಯನ್ನು ಅವಳ ತುಲ್ಲಿನಲ್ಲಿ ತೋರಿಸಿದೆ. ಸುನೀತಾ, ಅಬ್ಬಾ, ಏನ್ ತೋರಿಸಿದೆ, ಹಾಗೆ ತುರುಕು ಅನ್ನುತ್ತಾ ಎದುರುತ್ತರ ಕೊಡುತ್ತಿದ್ದಳು ಕೆಳಗಿನಿಂದ. ನಾನು ಬ್ಲೌಸ್ ಹುಕ್ಸ್ ಬಿಚ್ಚಿ ಬ್ರಾ ಮೇಲೆ ಎಳೆದು ಮೊಲೆಗಳನ್ನು ಚೀಪುತ್ತಾ ದೆಂಗಿ ಅವಳ ತುಲ್ಲಿನಲ್ಲಿ ರಸ ಸುರಿಸಿದೆ. ಸುನೀತಾ, ಅಬ್ಬಾ, ಎಷ್ಟು ಮಜವಾಗಿ ಚೆನ್ನಾಗಿದೆ ಈ ರೀತಿ ಪಬ್ಲಿಕ್ ಪ್ಲೇಸ್ನಲ್ಲಿ ಮಾಡೋದು ಅಂತ ಹೇಳಿದಳು. ನಾನು, ಹೌದು, ಯಾಕೆ ಚೆನ್ನಾಗಿರಲ್ಲ, ಯಾರಾದ್ರೂ ನೋಡಿ ಬ್ಲಾಕ್ಮೇಲ್ ಮಾಡಿ ದೇಂಗುತ್ತಿದ್ದರೆ ಇನ್ನೂ ಸೂಪರ್ ಆಗಿ ಇರುತ್ತೆ ಅಂತ ಹೇಳಿದೆ.
ಸುನೀತಾ ಕಿರಣ್ ಇನ್ನೊಂದು ರೌಂಡ್ ಪ್ಲೀಸ್ ಅಂದಳು. ನಾನು ಪ್ಲೀಸ್ ಸುನಿ ಇಂಥ ಪ್ಲೇಸ್ನಲ್ಲಿ ಬೇಡ. ಅರ್ಥ ಮಾಡ್ಕೋ ಪ್ಲೀಸ್ ಅಂತ ಹೇಳಿದೆ. ಅವಳು ಸಹ ಎದ್ದು ಸೀರೆ ಸರಿ ಮಾಡಿಕೊಂಡು ಕಾರ್ ಹತ್ತಿ ನನ್ನನ್ನು ಕಾಲೇಜ್ ಮುಂದೆ ಡ್ರಾಪ್ ಮಾಡಿ ಹೊರಟು ಹೋದಳು. ಮುಂದುವರಿಯುವುದು. ನಿಮ್ಮ ಅನಿಸಿಕೆಗಳನ್ನು ನನ್ನ ಇಮೇಲ್ ವಿಳಾಸಕ್ಕೆ ಬರೆಯಿರಿ.